ಚಿಕ್ಕೋಡಿ ಪಟ್ಟಣದಲ್ಲಿ ಪಹಲ್ಗಾಮ್ನಲ್ಲಿ ಉಗ್ರರು ನಡೆಸಿದ ದಾಳಿ ಖಂಡಿಸಿ ಬೃಹತ್ ಮೊಂಬತ್ತಿ ಮೆರವಣಿಗೆ ಜರುಗಿತು. ಚಿಕ್ಕೋಡಿ ಪಟ್ಟಣದ ಆರ್ಡಿ ಕಾಲೇಜ್ ಮೈದಾನದಿಂದ ಹೊರಟ ಭವ್ಯ ಮೆರವಣಿಗೆ ಕೆಸಿ ರಸ್ತೆಯ ಯಶವಂತ ಚಿತ್ರಮಂದಿರದ ಬಳಿ ಗಾಂಧಿ ಕಟ್ಟೆಯ ಮೊಂಬತ್ತಿ ಬೆಳಗಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಸಂಪಾದನಾ ಸ್ವಾಮೀಜಿ, ಮಾಜಿ ಸರ್ಕಾರಿ ಮುಖ್ಯ ಸಚೇತಕರಾದ ಸನ್ಮಾನ್ಯ ಶ್ರೀ ಮಹಾಂತೇಶ ಕವಟಗಿಮಠ, ಸಿಬಿ ಕೋರೆ, ಸಹಕಾರಿ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷ ಮಲ್ಲಿಕಾರ್ಜುನ ಕೋರೆ, ಆರ್ಎಸ್ಎಸ್ ಮುಖಂಡ ಶ್ರೀ ಸಂಜಯ ಅಡಕೆ, ಬಿಜೆಪಿ ಜಿಲ್ಲಾಧ್ಯಕ್ಷ ಶ್ರೀ ಸತೀಶ ಅಪ್ಪಾಜಿಗೋಳ, ಮಂಡಳ ಅಧ್ಯಕ್ಷರು ಪವನ ಮಹಾಜನ, ಸಂಜಯ ಪಾಟೀಲ್, ಲಕ್ಷ್ಮೀಕಾಂತ್ ಹಾಲಪ್ಪನವರ್, ಅಮೃತ ಕುಲಕರ್ಣಿ, ಶ್ರೀ ಅಪ್ಪಸಾಹೇಬ ಚೌಗಾಲ, ಶ್ರೀ ವರ್ಧಮಾನ ಸದಲಗೆ, ಶ್ರೀ ಎಂಎ ಪಾಟೀಲ, ಶ್ರೀ ಸಂಜಯ ಕವಟಗಿಮಠ, ಶ್ರೀ ಮಲ್ಲಿಕಾರ್ಜುನ ಕವಟಗಿಮಠ, ಶ್ರೀ ಪ್ರವೀಣ ಕಾಂಬಳೆ, ಶ್ರೀ ಬಾಬು ಮಿರ್ಜೆ, ಶ್ರೀ ಚಂದ್ರಶೇಖರ ಆರಬಾವಿ, ಡಾಕ್ಟರ್ ಸುರೇಶ ಉಕ್ಕಲಿ, ಶ್ರೀ ದರ್ಶನ ಪೂಜಾರಿ, ಸಾಗರ್ ಬಿಸ್ಕೋಪ್, ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು, ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು, ಪಟ್ಟಣದ ಮುಖಂಡರು, ಸಾರ್ವಜನಿಕರು ಉಪಸ್ಥಿತರಿದ್ದರು. ವರದಿಗಾರರು ಕೈಲಾಶ ಮಾಳಗೆ, GS5 ಟಿವಿ ಕನ್ನಡ ನ್ಯೂಸ್, ಸದಲಗ. ಬಂದಾಗ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಜಾತಿ ಧರ್ಮಗಳನ್ನು ಮೀರಿ ಭಾರತ ನನ್ನದು ಅಂತಕ್ಕಂಥ ರೀತಿಯಲ್ಲಿ ಇವತ್ತು ನಾವು ನಮ್ಮ ಜೀವನವನ್ನು ಸಾಗಿಸಬೇಕಾಗಿದೆ. ಇಂಥ ಸಂದರ್ಭದಲ್ಲಿ ಒಟ್ಟಾಗಬೇಕಾಗಿದೆ, ಒಂದಾಗಬೇಕಾಗಿದೆ. ನಾವು ಯಾವುದೇ ರಾಜಕೀಯ ಪಕ್ಷಗಳಿಗೆ ಸೇರಿರಬಹುದು, ಯಾವುದೇ ಜಾತಿ ಜನಾಂಗಗಳಿಗೆ, ಯಾವುದೇ ಧರ್ಮಗಳಿಗೆ ಸೇರಿರಬಹುದು.